ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಶ್ಮಿ, ಗ್ರೀಷ್ಮ ಅವರ ತಾಯಿ. Hi, my name is Grishma. I'm studying in UKG. My school name is SLN Convent. ಇಲ್ಲಿ ಕಳಿಸ್ಬೇಕು ಅಂತಿದ್ದಾಗ ನಮ್ಮಲ್ಲಿ ಎರಡು ಥಾಟ್ ಇತ್ತು. ಫಸ್ಟ್ ಥಾಟ್ ಏನಂತಂದ್ರೆ ಮಕ್ಕಳು ಬರೀ ವಿದ್ಯಾಭ್ಯಾಸದ ಕಡೆ ಅಷ್ಟಲ್ಲ, ಅದ್ರ ಜೊತೆ ಅದರ್ ಆಕ್ಟಿವಿಟೀಸ್ಗಳು ಇರಬೇಕು ಅಂತ ಇದು ಮಾಡಿದ್ವಿ. ಅದೇ ರೀತಿ ನಮ್ಗೆ ಇಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ. ಕೆಲವೊಂದು ಸ್ಕೂಲ್ಗಳಲ್ಲಿ ಏನಾಗ್ತದೆ ಅಂದ್ರೆ ಬರೀ ಗಣರಾಜ್ಯೋತ್ಸವ ಅಥವಾ ರಿಪಬ್ಲಿಕ್ ಡೇ ಅವೆಲ್ಲ ಆಚರಿಸ್ತಾರೆ ಸ್ಕೂಲ್ಸ್ಗಳಲ್ಲಿ. ಬಟ್ ಅದರ್ ದ್ಯಾನ್ ದಟ್ ಕೃಷ್ಣಾಷ್ಟಮಿ, ಆಮೇಲೆ ಸಂಕ್ರಾಂತಿ, ರಥಸಪ್ತಮಿ, ಈ ಟೈಪ್ ಕೆಲವೊಂದು ನಮ್ಮ ಮನೇಲಿ ಆಚರಿಸುವಂತ ಒಂದು ಎನ್ವಿರಾನ್ಮೆಂಟ್ ಸ್ಕೂಲಲ್ಲಿ ಕೂಡ ಇಲ್ಲಿ ನಡೀತಾ ಇರುತ್ತೆ. ಮತ್ತೆ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ಗಳು ಕಂಡಕ್ಟ್ ಮಾಡ್ತಾರೆ. ಅಲ್ಲೂ ಕೂಡ ನಮ್ಮ ಮಕ್ಕಳಿಗೆ ಏನಾಗ್ತಾ ಇದೆ, ಹೆಂಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಹೋಗ್ತಾ ಇದೀವಿ. ಮಕ್ಕಳು ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ. ಬಹಳ ಒಳ್ಳೆ ಒಪಿನಿಯನ್ ಇದೆ ಈ ಸ್ಕೂಲ್ ಬಗ್ಗೆ. ಏನ್ ಮಾಡ್ತಾರೋ ಮಕ್ಕಳು, ಏನಾಗಿದ್ದಾರೋ ಅನ್ನೋ ಒಂದು ಹೆದರಿಕೆ ಇರಲ್ಲ. ನಾವು ಫ್ರೀ ಆಗಿ ಮೈಂಡ್ ಫ್ರೀ ಆಗಿ ಇಟ್ಕೊಂಡು ನಾವು ಮನೇಲಿ ಇರ್ಬೋದು. ಇಲ್ಲಿ ಅಷ್ಟು ಎನ್ವಿರಾನ್ಮೆಂಟ್, ಹೋಮ್ಲಿ ಎನ್ವಿರಾನ್ಮೆಂಟ್ ಇಲ್ಲಿ ಇರೋದ್ರಿಂದ ನಮಗೆ ತುಂಬಾ ಖುಷಿ ಆಗ್ತಾ ಇದೆ. ಈ ಸ್ಕೂಲ್ ಕಳಿಸೋದ್ರಿಂದ ನಮಗೆ ಓವರ್ ಆಲ್ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ. ಓವರ್ ಆಲ್ ಡೆವಲಪ್ಮೆಂಟ್ ಆಗಿದೆ ನಮ್ಮ ಮಗಳಿಗೆ. ಓವರ್ ಆಲ್ ಆಗಿ ಅವಳು ಒಳ್ಳೆ ರೀತಿಯಲ್ಲಿ ಒಳ್ಳೆ ಬುನಾದಿ ಸಿಕ್ಕಿದೆ ಅಂತ ಹೇಳ್ಬೋದು. ಒಂದು ಸ್ಕೂಲಲ್ಲಿ ಹಿಂದಿ ಹೇಳ್ಕೊಟ್ರೆ ಕನ್ನಡ ಹೇಳ್ಕೊಡಲ್ಲ, ಕನ್ನಡ ಹೇಳ್ಕೊಟ್ರೆ ಹಿಂದಿ ಹೇಳ್ಕೊಡಲ್ಲ, ಹಾಗಿರ್ತದೆ. ಬಟ್ ಇಲ್ಲಿ ಎರಡನ್ನೂ ಬ್ಯಾಲೆನ್ಸ್ ಆಗಿ ತಗೊಂಡು ಹೋಗ್ತಾ ಇದ್ದಾರೆ. ಡಿಕ್ಟೇಷನ್ಸ್ ಕೂಡ ಪ್ರತಿಯೊಂದು ದಿನನೂ ಅವರಿಗೆ ಡಿಕ್ಟೇಷನ್ಸ್ ಇರ್ತದೆ. ಮಕ್ಕಳಿಗೆ ಏನ್ ಬೇಸಿಕ್ ಬೀಳ್ಬೇಕು ಆ ಒಂದು ಇವು ಒತ್ತಾಕ್ಷರದ್ದಾಗ್ಲಿ, ಆಮೇಲೆ ದೀರ್ಘ ಒತ್ತಾಕ್ಷರಗಳು, ಅರ್ಕಾವತ್ತುಗಳು, ಇವೆಲ್ಲ ನೀಟಾಗಿ ಹೇಳ್ತಾರೆ. ಕರೆಕ್ಟಾಗಿ ನಾವು ಕಲಿಬೇಕಾರ ಇಷ್ಟು ಮುತುವರ್ಜಿಯಿಂದ ಕಲಿತಿದ್ವೋ ಇಲ್ಲ ಗೊತ್ತಿಲ್ಲ. ಬಟ್ ನಮ್ಮ ಮಕ್ಕಳಿಗೆ ಕಲಿಸ್ಬೇಕಾರ ಎಷ್ಟೊಂದು ತಿಳ್ಕೊಂತಿದೀವಿ ಅಂದ್ರೆ ಅದು ಒಂದು ನಮಗೆ ಬಹಳ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ. ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಇರ್ತದೆ. ಕನ್ನಡ ಇರ್ತದೆ, ಹಿಂದಿ ಇರ್ತದೆ, ಇಂಗ್ಲಿಷ್ ಇರ್ತದೆ. ಇವೆಲ್ಲ ಈ 3 ಸಬ್ಜೆಕ್ಟ್ ಇಂದ ಪ್ರತಿದಿನ ಡಿಕ್ಟೇಷನ್ಸ್ ತಗೊಂತಾ ಇದ್ದಾರೆ. ಮ್ಯಾಥ್ಸ್ ಅಲ್ಲಿ ಸಬ್ಸ್ಟ್ರಾಕ್ಷನ್, ಅಡಿಷನ್ ವಿತಿನ್ ಸೆಕೆಂಡ್ಸ್ ಗಳಲ್ಲಿ ಮಾಡ್ತಾ ಇದ್ದಾರೆ ಮಕ್ಕಳು. ಅದು ತುಂಬಾ ನಮಗೆ ಖುಷಿ ಕೊಡುತ್ತದೆ. ಆ ಒಂದು ಜೋಶ್ ಇದ್ರೇನೆ ಆ ಮಕ್ಕಳು ತುಂಬಾ ಜೋಶಲ್ಲಿ ಸ್ಕೂಲಿಗೆ ಹೋಗೋದು ಬರೋದು ಮಾಡ್ತಾರೆ. ಒಂದು ದಿನನೂ ನನ್ನ ಮಗಳು ನಾನು ಸ್ಕೂಲಿಗೆ ಹೋಗಲ್ಲ ಅಂತ ಹೇಳಿಲ್ಲ. ಬಹಳ ಖುಷಿಯಿಂದ ಸ್ಕೂಲಿಗೆ ಬರ್ತಾಳೆ. ಮಗಳು ನಾವು ಹೊರಗಡೆ ಹೋದಾಗ ಕರ್ಕೊಂಡು ಹೋದಾಗ ಕೆಲವೊಂದು ಬೋರ್ಡ್ಸ್ ಗಳನ್ನ ಓದಿದ್ಲು. ಅದನ್ನ ನೋಡಿ ಬಹಳ ನಮಗೆ ಖುಷಿ ಆಗ್ಬಿಡ್ತು. ನನ್ನ ಮಕ್ಕಳು ಬೋರ್ಡ್ಸ್ ಗಳನ್ನ ಓದುವಷ್ಟು ಗೆಟನಾಗಿದ್ದಾರಲ್ಲ. ಕೆಲವೊಂದು ಮಕ್ಕಳು ಇನ್ನು 4th 5th ಆದ್ರೂ ಓದಕ್ ಬರ್ತಿಲ್ಲ, ಎಷ್ಟು ಇದು ಮಾಡ್ತಿರ್ತಾರೆ. ಅದು ಇಂಗ್ಲಿಷ್ ಅಲ್ಲಿ ಇರಲಿ, ಹಿಂದಿಲಿ ಇರಲಿ, ಕನ್ನಡದಲ್ಲಿ ಇರಲಿ, ತುಂಬಾ ಚೆನ್ನಾಗಿ ಅದನ್ನ ಓದಿ ಹೇಳ್ತಾರೆ. ಮನೇಲಿ ನ್ಯೂಸ್ ಪೇಪರ್ಸ್ ಗಳನ್ನ ಓದ್ತಾ ಇದ್ದಾರೆ. ಆಮೇಲೆ ಯಾವ್ದೇ ಒಂದು ಬುಕ್ ಕೊಡ್ಲಿ ಅದನ್ನೆಲ್ಲ ಓದಿ ಅರ್ಥ ಆಗುತ್ತಾ ಇಲ್ಲ, ಓದುವಷ್ಟು ಕ್ಯೂರಿಯಾಸಿಟಿ ಅಂತೂ ಬರುತ್ತೆ. ಅದನ್ನ ಓದ್ತಾರೆ. ಅದನ್ನ ಇಂಟ್ರೆಸ್ಟ್ ಅಂತೂ ಇದೆ. ಆ ಇಂಟ್ರೆಸ್ಟ್ ತಂದು ಕೊಟ್ಟಿದೆ ಈ ಸ್ಕೂಲು. ನಮಗೂ ಖುಷಿ ಆಗ್ತಾ ಇದೆ. ಅದು ಹೊರಗೆ ಹೋದಾಗ ಮಕ್ಕಳೆಲ್ಲ ಅದನ್ನ ಓದ್ಬೇಕು. ಇವತ್ತಲ್ಲ ಇದಿದೆ ನೋಡ್ರಿ, ಇಲ್ಲಿ ಹಿಂಗಿದೆ, ಇದು ಹೆಸರಿಂಗೆ ಅಂತ ಹೇಳಿದಾಗೆಲ್ಲ ನಮಗೂ ಖುಷಿ ಆಗುತ್ತೆ. ಹೌದು, ಎಷ್ಟೋ ಇವರು ಮನಸ್ಸಲ್ಲಿ ಕೂತಿದೆಯಲ್ಲ, ಇಂಥ ಅಕ್ಷರಗಳನ್ನ ನೋಡಿದ್ರೆ ಓದ್ಬೇಕು ಅನ್ನಿಸ್ತಾ ಇದೆಯಲ್ಲ ಅನ್ನೋ ಒಂದು ಭಾವನೆಯನ್ನು ನೋಡಿ ತುಂಬಾ ಖುಷಿ ಆಗ್ತಾ ಇದೆ ನಮಗೆ. ಇನ್ನೊಂದು ಮುಖ್ಯವಾದ ವಿಷಯ ಹೇಳ್ಬೇಕು ಅಂತಂದ್ರೆ, ಮಕ್ಕಳನ್ನ ನಾವು ಸುಮ್ಮನೆ ಪ್ರೆಷರ್ ಹಾಕಿ ಓದಿಸ್ತೀವಿ ಅಥವಾ ಇಷ್ಟು ಸಿಲೆಬಸ್ ಇದೆ, ಇಷ್ಟು ಸಿಲೆಬಸ್ ಎಲ್ಲ ಕಲಿಸ್ಬಿಟ್ಟು ಅವ್ರನ್ನ ಇದು ಮಾಡ್ತೀನಿ ಅನ್ನೋದು ಮೇನಲ್ಲ. ಮಕ್ಕಳಿಗೆ ತಾಳ್ಮೆಯಿಂದ ಆ ಒಂದು ಪ್ರೆಷರ್ ಇಲ್ದಂಗೆ ಅವರಿಗೆ ಇಷ್ಟವಾಗೋ ರೀತಿಯಲ್ಲಿ ಕಲಿಸೋದಿದೆಯಲ್ಲ, ಅದು ಇಂಪಾರ್ಟೆಂಟ್. ಅದು ಇಲ್ಲಿ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಯಾವುದೇ ರೀತಿಯಾದ ಸಿಟ್ಟು ಮಾಡ್ಕೊಂತಾ ಇಲ್ಲ. ಯಾಕಂದ್ರೆ ಈ ಮಕ್ಕಳಲ್ಲಿ ಮೊದಲೇ ಪೇಷನ್ಸ್ ಹಿಂದೆ ಹೇಳ್ಕೊಡ್ಬೇಕಾಗಿರುತ್ತದೆ. ಯಾಕಂದ್ರೆ ಸಣ್ಣ ಮಕ್ಕಳು, ಇವ್ರನ್ನ ಒಂದು ರೀತಿಯಲ್ಲೂ ಅವರು ಪ್ರೆಷರ್ ಹಾಕಲ್ಲ. ಎಷ್ಟು ಆಟ ಆಡ್ಕೊಂಡು ಹೇಳ್ಕೊಡ್ತಾರೆ. ಕೆಲವೊಂದು ರೈಮ್ಸ್ ಗಳನ್ನ ಬೆಳಗ್ಗೆ ಬಂದ ಕೂಡಲೇ ಆ ಪ್ರಾರ್ಥನೆ ಕೇಳಿದ್ರೆ ಖುಷಿ ಆಗ್ತದೆ ನಮಗೆ. ಪ್ರತಿಯೊಂದು ಕೂಡ ಶ್ಲೋಕದಿಂದ ಹಿಡಿದು ಪ್ರಾರ್ಥನೆ, ಶ್ಲೋಕ ಪ್ರತಿಯೊಂದು ಇರ್ತದೆ ಅದರೊಳಗೆ. ತುಂಬಾ ಖುಷಿ ಆಗ್ತದೆ. ಬೆಳಗ್ಗೆ ನಾವು ಮನೇಲಿ ಹೇಳ್ತೀವಿ, ಬೆಳಗ್ಗೆ ಎದ್ದು ಅವರೇ ಎದ್ದು ಸ್ನಾನ ಮಾಡ್ಕೊಂಡು ಬರ್ತಿದಂಗೆ ದೇವ್ರ ಮುಂದೆ ಹೋಗಿ ಇಲ್ಲಿ ಸ್ಕೂಲಲ್ಲಿ ಹೇಳಿದ್ದನ್ನು ಅಷ್ಟು ಹೇಳ್ತಾರಲ್ಲ ಪ್ರಾರ್ಥನೆ, ದೇವ್ರ ಮುಂದೆ ನಿಂತ್ಕೊಂಡು ಬಹಳ ಖುಷಿ ಆಗುತ್ತದು. ಬೇರೆ ಎಲ್ಲಿದೆಯೋ ಇಲ್ಲಿ ಗೊತ್ತಿಲ್ಲ ನಮಗೆ, ಯಾವ ಸ್ಕೂಲ್ ಇದೆಯೋ. ಬಟ್ ಈ ಸ್ಕೂಲಲ್ಲಿ ಮಾತ್ರ ನಮಗೆ ಇದೊಂದು ತುಂಬಾ ಖುಷಿ ಆಗ್ತದೆ. ಮಕ್ಕಳು ದಿನ ಬೆಳಗ್ಗೆ ಪ್ರತಿದಿನ ಎದ್ಕೂಡಲೇ ಸ್ನಾನ ಮಾಡಿ ಈ ಶ್ಲೋಕಗಳನ್ನೆಲ್ಲ ಹೇಳ್ತಾರಲ್ಲ, ತುಂಬಾ ಖುಷಿ. ನಾವೇ ಮನೇಲಿ ಹೇಳ್ಕೊಟ್ರೆ ಅಷ್ಟು ಹೇಳ್ತಾರೋ ಇಲ್ವೋ, ಬಟ್ ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದು ಒಂದು ಬಿಡಲ್ಲ, ಹ್ಯಾಂಡ್ಸ್ ಡೌನ್ ತನಕನೂ ಹೇಳ್ತಾರ ಅವರು. ತುಂಬಾ ಖುಷಿ ಆಗುತ್ತದು. ಸತಿ ತಪ್ಪಾದ್ರೆ ಇನ್ನೊಂದ್ಸತಿ ತಪ್ಪಾದ್ರೆ ಇನ್ನೊಂದ್ಸತಿ, ಇಷ್ಟೆಲ್ಲ ಹೇಳ್ಕೊಟ್ಟು ಪೇಷನ್ಸ್ ಇಂದ ಹೇಳ್ಕೊಡ್ತಾರೆ. ಅದು ನಮಗೆ ಬಹಳ ಖುಷಿ ಕೊಟ್ಟಿದೆ. ತುಂಬಾ ಖುಷಿ ಇದೆ ಶಾಲೆ ಬಗ್ಗೆ ನಮಗೆ. ಸ್ಕೂಲಲ್ಲಿ ರಿಪಬ್ಲಿಕ್ ಡೇ ಆಗ್ಬೋದು ಅಥವಾ ಇಂಡಿಪೆಂಡೆನ್ಸ್ ಡೇ ಆಗಿರ್ಬೋದು, ಅದು ಇಂಪಾರ್ಟೆನ್ಸ್ ಏನು ಅಂತ ಮಕ್ಕಳು ತಿಳ್ಕೋಬೇಕು. ಅದರಿಂದ ಮಕ್ಕಳಿಗಾಗಿ ತಿಳಿಯೋಕೆ ಅವ್ರ ಕಾನ್ವರ್ಸೇಷನ್ ಮಕ್ಕಳ ಮೂಲಕನೇ ಅದನ್ನ ಹೇಳ್ಕೊಡ್ತಾ ಹೋಗ್ತಾರೆ. ಅವ್ರಿಗೆ ಒಂದು ಆಕ್ಟಿವಿಟಿ ಟೈಪಲ್ಲಿ ಅದನ್ನ ಹೇಳ್ತಾ ಹೋಗ್ತಾರೆ. ಯಾರು ಟೀಚರ್ಸ್ ಆಗಲಿ ಯಾರು ಅದ್ರೊಳಗೆ ಇನ್ವಾಲ್ವ್ ಆಗಿರಲ್ಲ, ಬರೋ ಮಕ್ಕಳೇ ಅದ್ರ ಬಗ್ಗೆ ಎಷ್ಟು ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ಅವರು ತಿಳ್ಕೊಂಡು ಬೇರೆಯವ್ರಿಗೂ ತಿಳಿಸ್ಕೊಡೋದು ಮಾಡ್ತಾ ಇದ್ದಾರೆ. ಸ್ಕೂಲಲ್ಲಿ ಸಂತೆ ನಡೆಸ್ತಾರೆ. ಸಂತೆಯಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡೋ ರೀತಿ ತಮಗೆ ಇಷ್ಟವಾದ ತಾವು ಯಾವುದೇ ರೆಗ್ಯುಲೇಷನ್ ಇರಲಿ, ಇದೇ ಮಾಡ್ರಿ ಅದೇ ಮಾಡ್ರಿ ಅಂತಿರಲ್ಲ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ, ಯಾವ್ದು ಮಾಡ್ಬೇಕು ಅಂತೀರೋ ಅದನ್ನೇ ಮಾಡ್ರಿ ಅಂತ ಅವ್ರು ಹೇಳ್ತಿ ನಮಗೆ ಸಪೋರ್ಟ್ ಮಾಡ್ತಾರೆ. ಕೆಲವೊಂದು ಆಕ್ಟಿವಿಟೀಸ್ ಗಳೆಲ್ಲ ಬಹಳ ಆಕ್ಟಿವಿಟೀಸ್ ಗಳು ಮಾಡ್ತಾ ಇದ್ದಾರೆ. ಅವನ್ನೆಲ್ಲ ನೀವು ಯೂಟ್ಯೂಬ್ ಚಾನಲ್ ಅಲ್ಲಿ ಎಲ್ಲಾ ಇವ್ರ ಸ್ಕೂಲ್ ನಡೆಸುವಂತ ಪ್ರತಿಯೊಂದು ಕಲ್ಚರಲ್ ಆಕ್ಟಿವಿಟೀಸ್ ಗಳು ಅದರೊಳಗೆ ಸಿಗ್ತದೆ ನಿಮಗೆ. ಇಲ್ಲಿ ಈ ಸ್ಕೂಲಲ್ಲಿ ಫೀಸ್ ಏನಿದೆ, ಅದು ಫೀಸ್ ಸ್ಟ್ರಕ್ಚರ್ ಕೂಡ ನಮ್ಮ ಎಕನಾಮಿಕಲಿ ಅದು ತುಂಬಾ ಒಳ್ಳೇದಾಗಿದೆ. ಮತ್ತೆ ಮಕ್ಕಳಿಗೆ ಆಲ್ರೌಂಡ್ ಡೆವಲಪ್ಮೆಂಟ್ ಮಾತ್ರ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಅಂತ ಹೇಳ್ಬೋದು.
ಪ್ರತಿ ತಿಂಗಳಲ್ಲಿ ಯಾವ್ಯಾವ ಒಂದು ಇಂಪಾರ್ಟೆಂಟ್ ಡೇ ಬರ್ತದೆ ಅದನ್ನು ಕೂಡ ಇಲ್ಲಿ ಆಚರಿಸಿ ಅದನ್ನ ಮಕ್ಕಳಿಗೋಸ್ಕರ ಮಕ್ಕಳಿಂದಾನೇ ಮಾಡಿಸ್ತಾ ಇದ್ದಾರೆ. ಅದು ಮೇನ್ ಪಾಯಿಂಟ್ ಇಲ್ಲಿ. ಅದನ್ನು ನೀವು ನೋಡ್ಬೇಕಾಗುತ್ತೆ. ಈ ಟೈಪ್ ಕೋಕರಿಕ್ಯುಲರ್ ಆಕ್ಟಿವಿಟೀಸ್ ಗಳನ್ನ ನಾವು ಬೇರೆ ಶಾಲೆ ನೋಡಕ್ಕಾಗಲ್ಲ. ಫಸ್ಟ್ ನಾವು ಮಕ್ಕಳನ್ನ ಶಾಲೆಗೆ ಸೇರಿಸಬೇಕಾದ್ರೆ ನಮ್ಮ ಸ್ಕೂಲ್ ಇನ್ನು ಫೀಸ್ ಕಟ್ಲಿ ಅಂತ ನಾವು ಅವ್ರದ್ದು ಮೆಂಟಾಲಿಟಿನೇ ಚೇಂಜ್ ಇರ್ತದೆ. ಫಸ್ಟ್ ಫೀಸ್ ಕಟ್ಟಿ ನಾವು ಅದನ್ನ ಹೇಳ್ಕೊಡ್ತೀವಿ ಇದನ್ನ ಹೇಳ್ಕೊಡ್ತೀವಿ, ನಾವು ಹಂಗ್ ಕಲಿಸ್ತೀವಿ ಹಿಂಗ್ ಕಲಿಸ್ತೀವಿ ಅಂತ ಹೇಳಿ ಹೇಳ್ಬಿಟ್ಟು ನೆಕ್ಸ್ಟ್ ಫೀಸ್ ಎಲ್ಲ ಕಟ್ಟಿಸ್ಕೊಂಡ್ಮೇಲೆ ಇಲ್ಲ ನಮ್ಗೆ ಅದು ನಾವು ಆಮೇಲೆ ಮಾಡ್ತೀವಿ ಇಮೇಲ್ ಮಾಡ್ತೀವಿ ಅಂತಾನೆ ಹೋಗ್ತಾರೆ ಹೊರತು ಈ ಸ್ಕೂಲಲ್ಲಿ ಹಾಗಿಲ್ಲ. ನಿಮ್ಗೆ ಏನೇನು ಅವ್ರು ನಮಗೆ ಹೇಳಿದ್ರೆ ಪ್ಲೇ ಗ್ರೂಪ್ ಅಲ್ಲಿ ಇಷ್ಟು ಪೋರ್ಷನ್ ಇದೆ ಇಷ್ಟು ಪೋರ್ಷನ್ ಹೇಳ್ಕೊಡ್ತೀವಿ ಅದು ಪರ್ಫೆಕ್ಟ್ ಆಗಿ ಕಲ್ತಿದ್ದಾರೆ ಮಕ್ಕಳು. UKG ಇಷ್ಟು ಇರುತ್ತೆ, ಇಂತಿಂತ ಸಬ್ಜೆಕ್ಟ್ ಇರುತ್ತೆ, ಕನ್ನಡ ಇರುತ್ತೆ, ಇಂಗ್ಲಿಷ್ ಇರ್ತದೆ, GK ಇರ್ತದೆ, ಆಮೇಲೆ ರೈಮ್ಸ್ ಇರ್ತದೆ, ಸ್ಟೋರಿ ಟೆಲ್ಲಿಂಗ್ ಇರ್ತದೆ, ಕಾನ್ವರ್ಸೇಷನ್ ಇರ್ತದೆ, ಈ ಎಲ್ಲ ಇಷ್ಟಿಷ್ಟು ಪೋರ್ಷನ್ ಇರ್ತದೆ ಅಂತ ಇರ್ತದೆ. ಅದಿಷ್ಟು ಪೋರ್ಷನ್ ಕರೆಕ್ಟ್ ಆಗಿ ಇವತ್ತಿಗೆ ಕೂಡ ನಮ್ಮ ಮಕ್ಕಳಿಗೆ ನೆನಪಿದೆ. ಪ್ಲೇ ಗ್ರೂಪ್ ಅಲ್ಲಿ ಕಲ್ತಿದ್ದು ರೈಮ್ಸ್ಗಳು, ಸ್ಟೋರೀಸ್ಗಳು ಆಗಿರ್ಬೋದು, ಟೇಬಲ್ಸ್ಗಳು ಆಗಿರ್ಬೋದು, ಇವತ್ತು UKG ಮುಗಿಸ್ಕೊಂಡು ಹೋಗ್ತಿದ್ರು ಕೂಡ ಅದು ನೆನಪಿರ್ತದೆ. ಅಷ್ಟು ಅವರಿಗೆ ರಿವಿಷನ್ ಆಗಲಿ ಅಥವಾ ಆ ಬೇಸ್ಮೆಂಟ್ ಅನ್ನೋದು ಅಷ್ಟು ಚೆನ್ನಾಗಿ ಅವರಿಗೆ ಬಿದ್ದಿದೆ ಅಂತ ನಾವು ಹೇಳ್ಬೋದು. UKG ಬಂದಾದ್ಮೇಲೆ ಹಿಂದಿ ಸಬ್ಜೆಕ್ಟ್ ತಗೊಂಡ್ರು. ನಾವೇನ್ ಮಾಡಿದ್ರು ಹಿಂದಿ ಸಬ್ಜೆಕ್ಟ್ ಅಲ್ಲಿ ಬರೀ ಅಷ್ಟೇ ಕಳಿಸಿ ಬಿಡ್ತಾರೆ ಅಂತ ಮಾಡಿದ್ವಿ. ಬಟ್ ಅವ್ರು ಅಷ್ಟೇ ನಾವು ಕಳಿಸ್ತೀವಿ ಅಂತಂದ್ರು. ಬಟ್ ಅದಕ್ಕಿಂತ ಹೆಚ್ಚಿನದಾಗಿ ವರ್ಡ್ಸ್ ಗಳನ್ನ ಫಾರ್ಮ್ ಮಾಡೋದನ್ನ ಕಳಿಸಿದ್ದಾರೆ ಹಿಂದಿಲಿ ಕೂಡ. ಮಕ್ಕಳಿಗೆ ಈಗ ವರ್ಡ್ ಅಲ್ಲಿ ಆಟೋ ಅಹಂ ವರೆಗೂ ವರ್ಡ್ ಗಳನ್ನ ಬರೀತಾರೆ, ಹಿಂದಿಯ ವರ್ಡ್ ಗಳನ್ನ. ಅದು ನಮಗೆ ಬಹಳ ಇಂಪ್ರೆಸ್ ಆಯ್ತು. ಬರೀ ಕಲಿಸ್ಬಿಡ್ತಾರೆ ಅಥವಾ ABCD ಅಷ್ಟೇ ಅದು ಇರುತ್ತದೆ. ಬಟ್ ಮಕ್ಕಳು ಆ ಪೇಪರ್ ಓದುವಂತದ್ದಾಗಲಿ ಬುಕ್ ಓದುವಷ್ಟು ಅವರಿಗೆ ಕೆಪಾಸಿಟಿಯನ್ನ ಈ ಶಾಲೆ ಕೊಟ್ಟಿದೆ. ಕನ್ನಡನೂ ಅಷ್ಟೇ ಬಹಳ ಚೆನ್ನಾಗಿ ಓದ್ತಾರೆ. ಈಗೆಲ್ಲ ಕನ್ನಡ ಇದು ಅಂತಾರೆ. ಬಟ್ ನಾವು ಈ ಸ್ಕೂಲಲ್ಲಿ ಕನ್ನಡ ಓದಿದ ಮಕ್ಕಳಿಗೆ ಅವ್ರಿಗೆ ಇಂಟ್ರೆಸ್ಟೇ ಚೆನ್ನಾಗಿದೆ. ನಮಗೂ ಅಷ್ಟೇ ಕನ್ನಡ ಓದೋದಂದ್ರೆ ತುಂಬಾ ಇಂಟ್ರೆಸ್ಟ್, ಮ್ಯಾಥ್ಸ್ ಇಂಟ್ರೆಸ್ಟ್. ನನಗೆ ಯಾವ್ದು ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾ ಇಲ್ಲ. ಪ್ರತಿಯೊಂದು ಇದನ್ನ ಓದ್ತೀನಿ, ಈ ಹೋಮ್ವರ್ಕ್ ಮಾಡ್ತೀನಿ, ಆ ಹೋಮ್ವರ್ಕ್ ಮಾಡ್ತೀನಿ. ಅವರೇ ಹೋಮ್ವರ್ಕ್ ಮಾಡಕ್ ಮೊದಲೇ ಸ್ಕೂಲಿಂದ ಬರ್ತಿದ್ದಂಗೆ ನಾ ಈ ಹೋಮ್ವರ್ಕ್ ಕೊಟ್ಟಿದ್ದಾರೆ, ಇಂಥ ಹೋಮ್ವರ್ಕ್ ಕೊಟ್ಟಿದ್ದಾರೆ, ಅದನ್ನ ನಾನು ಮಾಡ್ತೀನಿ ಅಂತ ಕುತ್ಕೊಂಡು ಅವಳೇ ಸ್ವಂತ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ದಾಳೆ. ಅವಳೇ ಮಾಡ್ತಾಳೆ ಕೂಡ. ಅದು ಖುಷಿ ತಂದಿದೆ ನಮಗೆ ಈ ಸ್ಕೂಲಿಂದ. ನಮ್ಮ ಅನಿಸಿಕೆ ಅಂತಂದ್ರೆ ನೀವು ಅಡ್ಮಿಷನ್ ಆಗ್ಬೇಕು ಅನ್ನೋರಿಗೆ ನಾವು ಹೇಳೋದಿಷ್ಟೇನೆ, ಒಳ್ಳೆ ಉತ್ತಮವಾದ ನೀವು ಬೇಸ್ಮೆಂಟ್ ಹಾಕ್ಬೇಕು ನಿಮ್ಮ ಮಕ್ಕಳಿಗೆ ಎಜುಕೇಶನ್ ಅಂತಂದ್ರೆ ದುಡ್ಡು ನೋಡ್ಬೇಡ್ರಿ ಅಥವಾ ಏನೋ ಅಂತ ಯೋಚನೆ ಮಾಡ್ಬೇಡ್ರಿ. ಕಣ್ ಮುಚ್ಕೊಂಡು SLN ಕಾನ್ವೆಂಟ್ ಅಲ್ಲಿ ಅಡ್ಮಿಷನ್ ಮಾಡಿಸ್ರಿ. ಯಾಕೆ ಹೇಳ್ತೀವಿ ಅಂತಂದ್ರೆ ಇಲ್ಲಿ ಓವರ್ ಆಲ್ ಡೆವಲಪ್ಮೆಂಟ್ ಆಗ್ತದೆ ಮಕ್ಕಳಿಗೆ. ಒಳ್ಳೆ ಬುನಾದಿ ಅನ್ನೋದು, ಶಿಕ್ಷಣದ ಬುನಾದಿ ಅನ್ನೋದು ಈ ಸ್ಕೂಲಲ್ಲಿ ಸಿಗ್ತದೆ. ಫೀಸ್ ಸ್ಟ್ರಕ್ಚರ್ ಇರ್ಬೋದು, ಟೀಚರ್ಸ್ ಕೋಆಪರೇಷನ್ ಇರ್ಬೋದು, ಎನ್ವಿರಾನ್ಮೆಂಟಲ್ ಇರ್ಬೋದು, ಅವೆಲ್ಲವೂ ನಿಮಗೆ ಪ್ಲಸ್ ಪಾಯಿಂಟ್ ಹಾಗೆ ಇರ್ತದೆ ಅಂತ ಹೇಳಿ ನಾವು ಹೇಳ್ತೀವಿ. ಯಾಕಂದ್ರೆ ನಾವೆಲ್ಲ ಆಲ್ರೆಡಿ ಈ ಸ್ಕೂಲಲ್ಲಿ ಪ್ಲೇ ಗ್ರೂಪ್ ಇಂದ UKG ತನಕ ನಾವು ಇಲ್ಲೇ ಹಾಕಿದೀವಿ. ನಾವು ಬೇರೆ ಸೆಕೆಂಡ್ ತಾಟಿಗೆ ಹೋಗಿಲ್ಲ. ಯಾವಾಗಲೂ ಪ್ಲೇ ಗ್ರೂಪ್ ಮುಗಿದ ಕೂಡಲೇ UKG LKG ಮುಗಿತಿದ್ದಂಗೆ UKG ನಾವು ಸೆಕೆಂಡ್ ತಾಟಿಗೆ ಹೋಗಿಲ್ಲ. ಇಲ್ಲ ನಾವು ಈ ಸ್ಕೂಲಲ್ಲೇ ಕಂಟಿನ್ಯೂ ಮಾಡ್ತೀವಿ ಅನ್ನೋಷ್ಟು ನಮಗೆ ಹೋಪ್ ಅನ್ನೋದನ್ನ ಈ ಸ್ಕೂಲ್ ತಂದ್ಕೊಟ್ಟಿದೆ. ನಾವೆಲ್ಲರಿಗೂ ಹೇಳೋದು ಅಷ್ಟೇ, ಬರೇ ಫೀಸ್ ಜಾಸ್ತಿ ಕೇಳ್ತಿದ್ದಾರೆ ಅಂದ್ಕೊಳ್ಳಿ ಅಲ್ಲಿ ಕ್ವಾಲಿಟಿ ಎಜುಕೇಶನ್ ಕೊಡ್ತಾರೆ ಅನ್ನೋದನ್ನ ನಾವು ಒಪ್ಪಲ್ಲ. ಕಮ್ಮಿ ಫೀಸಲ್ಲೂ ಒಳ್ಳೆ ಕ್ವಾಲಿಟಿ ಎಜುಕೇಶನ್ ಬೇಕು ಅಂತಂದ್ರೆ SLN ಕಾನ್ವೆಂಟ್ ಅನ್ನು ನಾವು ಸಜೆಸ್ಟ್ ಮಾಡ್ತೀವಿ. ನಿಮಗೆ ಒಂದ್ಸತಿ ಬಂದು ಭೇಟಿಯಾಗಿ ಟೀಚರ್ಸ್ ಜೊತೆ ಮಾತಾಡಿ, ಬಂದು ಎನ್ವಿರಾನ್ಮೆಂಟ್ ನೋಡ್ರಿ, ನಿಮಗೆ ಗೊತ್ತಾಗುತ್ತೆ ಏನೇನಿದೆ, ಏನೇನು ಹೇಳ್ಕೊಡ್ತಾರೆ, ಏನ್ ಪೋರ್ಷನ್ ಇದೆ ಅನ್ನೋದನ್ನ ಬಂದು ನೋಡಿ, ನಿಮಗೆ ಗೊತ್ತಾಗ್ತದೆ. ಯೂಟ್ಯೂಬ್ ಅಲ್ಲಿ ಎಷ್ಟು ರೀತಿಯಲ್ಲಿ ಎಲ್ಲದನ್ನು ಪ್ರತಿಯೊಂದನ್ನು ಅಲ್ಲಿ ಹಾಕ್ತಾರೆ. ಅದನ್ನ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ನೀವು ಸೇರಿಸಬೇಕೋ ಬೇಡವೋ ಅನ್ನೋದು ನಿಮಗೆ ಅದರಿಂದ ಗೊತ್ತಾಗ್ತದೆ. ಪ್ಲೇ ಗ್ರೂಪಿಗಳಿಗೆ ಸೇರಿಸಿದಾಗ ಅವ್ರ ಕಾನ್ಫಿಡೆನ್ಸ್ ಸ್ವಲ್ಪ ಕಮ್ಮಿ ಇತ್ತು, ನಮಗೂ ಕೂಡ ಕಮ್ಮಿ ಇತ್ತು. ಯಾಕಂದ್ರೆ ಫಸ್ಟ್ ಸೇರಿಸ್ತಾ ಇದೀವಿ, ಹೆಂಗೆ ಹೇಳ್ಕೊಡ್ತಾರೋ ಏನು ಅಂತೆಲ್ಲ ಹೆದರಿಕೆ ಇತ್ತು. ಬಟ್ ಬರ್ತಾ ಅದು ನಮಗೆ ಈ ಕಾನ್ಫಿಡೆನ್ಸ್ ಅನ್ನೋದು ನಮಗೆ ಓವರ್ ಕಾನ್ಫಿಡೆನ್ಸ್ ಆಗೋಗ್ಬಿಡ್ತಾ ಏನೋ ಗೊತ್ತಿಲ್ಲ. ನಮಗೆ ಅವಳು ಯೋಚನೆನೇ ಇಲ್ಲ ಅನ್ನೋ ಹಾಗೆ ಆಗೋಗ್ಬಿಡ್ತು. ಪ್ರತಿ ದಿನನೂ ಅವಳು ಹೋಗ್ತೀನಿ, ಸ್ಕೂಲಿಗೆ ಹೋಗ್ತೀನಿ, ಕರೆಕ್ಟ್ ಟೈಮ್ ರೆಡಿ ಆಗೋದು, ಅವಳೇ ಎದ್ದು ರೆಡಿಯಾಗಿ ಇಲ್ಲ ಸ್ಕೂಲಲ್ಲಿ ಹೋಮ್ವರ್ಕ್ಗಳು ಆಗಿದ್ದಾವೆ, ಈ ಹೋಮ್ವರ್ಕ್ನ ಫಸ್ಟ್ ABCD ಇಂದ ಸ್ಟಾರ್ಟ್ ಮಾಡಿದ್ಲು. ಈಗ ಸೆಂಟೆನ್ಸ್ಗಳನ್ನ ಫಾರ್ಮ್ ಮಾಡೋ ತನಕ ಅವಳು ಅಷ್ಟು ಕಾನ್ಫಿಡೆನ್ಸ್ ಇದೆ ಅವಳಿಗೆ. ಇಂಗ್ಲಿಷ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಸೆಂಟೆನ್ಸ್ ಫಾರ್ಮೇಶನ್ ಕೂಡ ಹೋಗಿದ್ದಾಳೆ. ಇನ್ನು ABCD ಕಲಿಯೋಕ್ಕಿನ್ನು ಪ್ಲೇ ಗ್ರೂಪ್ ಇಷ್ಟು ಬೇಗ ಮುಗಿತಾ ಅನ್ನೋತ್ತಿಗೆ ಅಲ್ಲೇ ವರ್ಡ್ಸ್ ಗಳನ್ನ ಕಲ್ತ್ಲು, ವರ್ಡ್ಸ್ ಇಂದ ಅಲ್ಲೇ ಸೆಂಟೆನ್ಸ್ ಗಳನ್ನ ಕಲ್ತ್ಲು. ನಿಜವಾಗ್ಲೂ ಖುಷಿ ಆಗ್ತಿದೆ. ಅವ್ರದ್ದು ಓವರ್ ಆಲ್ ಗ್ರೋತ್ ಇದೆಯಲ್ಲ ಏರಿಸ್ಕೊಂಡೇ ಬಂದಿದೆ ಹೊರತು ಯಾವತ್ತಿಗೂ ಕೂಡ ಅದು ಡೌನಿಗೆ ಬಂದೇ ಇಲ್ಲ. UKG ಮುಗಿಯುತ್ತಿದೆ, ನೆಕ್ಸ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೆಂಗಪ್ಪ ಏನು ಅನ್ನೋ ಯೋಚನೆ ನಮಗಿಲ್ಲ. ಯಾಕಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಏನು ಹೇಳ್ಕೊಡ್ಬೇಕು ಅನ್ನೋದಿದೆಯೋ ಅದಿಷ್ಟು ನಮಗೆ ಅಲ್ಲೇ ಕಾನ್ಫಿಡೆನ್ಸ್ ಬಂದಿದೆ. ಹೆಂಗೆ ಪ್ಲೇ ಗ್ರೂಪಿಗೆ ನಮಗೆ ಕಾನ್ಫಿಡೆನ್ಸ್ ಇರಲಿಲ್ಲ, ಬಟ್ ನಾವು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಸೇರಿಸ್ಬೇಕಾದ್ರೆ ನಮಗೆ ಫುಲ್ಲಿ ಕಾನ್ಫಿಡೆನ್ಸ್ ಇದೆ. ನಮ್ಮ ಮಕ್ಕಳಿಗೆ ಯಾವ ಸ್ಕೂಲಿಗೆ ಹಾಕಲಿ ಏನೇ ಆಗಲಿ ಚೆನ್ನಾಗಿ ಓದ್ತಾಳೆ, ಅವಳು ಒಳ್ಳೆ ಬುನಾದಿ ಸಿಕ್ಕಿದೆ. ಹೇಗಾರು ಆಗಲಿ ಅವಳು ಎಂಥ ಸ್ಕೂಲಿಗಾರ ಹಾಕಿದ್ರೆ ನೀವು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅವಳು ಚೆನ್ನಾಗೇ ಸ್ಕೋರ್ ಮಾಡ್ತಾಳೆ, ಚೆನ್ನಾಗೇ ಅವಳು ಎಲ್ಲ ಕಲ್ತ್ಕೊಂಡು ಬರ್ತಾಳೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನಮಗಿದೆ. ಮತ್ತೆ ಇಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಡ್ಮಿಷನ್ ಅವ್ರಿಗೆ ಸಿಕ್ಕಿದ್ರು ಕೂಡ ಬೇಡ ನಮಗೆ LKG UKG ಪ್ಲೇ ಗ್ರೂಪೇ ಸಾಕು ಅಂತ ಮ್ಯಾಮ್ ಹೇಳ್ತಾರೆ. ನಾವು ಅದೇ ಹೇಳ್ತಿದ್ವಿ, ಫಸ್ಟ್ ಇಯರ್ ಇಲ್ಲೇ ಇದ್ಬಿಟ್ಟಿದ್ರೆ ಇಲ್ಲೇ ಫಸ್ಟ್ ಇಯರ್ ನಾವು ಇಲ್ಲೇ ಸೇರಿಸ್ಬಿಡ್ತಿದ್ವಿ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಂತೇಳಿ. ಬಟ್ ಇಲ್ಲ, ನಾವು ಅದು ತಗೊಳಲ್ಲ, ನಮಗೆ ಇಷ್ಟೇ ಇದ್ರೆ ಸಾಕು. ಮಕ್ಕಳು ಬೇಸ್ಮೆಂಟ್ ಅವರಿಗೆ ಮುಖ್ಯ. ಅವರು ಬೇಸ್ಮೆಂಟ್ ಚೆನ್ನಾಗಿ ಅವರು ಬಿದ್ರೆ ಮುಂದೆ ಯಾವುದೇ ಸ್ಕೂಲ್ ಹೋಗ್ಲಿ ಏನೇ ಇರಲಿ ಅವರು ತುಂಬಾ ಚೆನ್ನಾಗಿ ಡೆವಲಪ್ ಆಗ್ತಾರೆ ಅನ್ನೋದಿದೆ. ಈಗಿನ 25-26 ಈ ಇಯರ್ದು ಅಡ್ಮಿಷನ್ಸ್ ಅಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ನೀವು ಎಲ್ಲ ಯೂಟ್ಯೂಬಲ್ಲಿ ನೋಡಿ, ನಮ್ಮ ರಿವ್ಯೂ ನೋಡಿ, ಅಥವಾ ಈ ಶಾಲೆಗೆ ಸಂಬಂಧಿಸಿದಂಗೆ ಬೇರೆಯವ್ರ ಹತ್ರ ಎಲ್ಲರ ಹತ್ರ ಯಾರ ಹತ್ರನಾರು ಕೇಳ್ರಿ, ಗುಡ್ ರಿವ್ಯೂ ಬರ್ತದೆ. ಸೇರಿಸೋದು ನಮಗೆ ಫುಲ್ ಕಾನ್ಫಿಡೆನ್ಸ್ ಇದೆ. ನಿಮ್ಮ ಮಕ್ಕಳು ಒಳ್ಳೆ ರೀತಿಯಲ್ಲಿ ಡೆವಲಪ್ ಆಗ್ತಾರೆ ಅನ್ನೋದು ನಮಗೆ ಫುಲ್ಲಿ ಕಾನ್ಫಿಡೆನ್ಸ್ ಅಲ್ಲಿ ನಾವು ಹೇಳ್ತೀವಿ.
ಹೊರಗಿಂದ ಮಕ್ಕಳಿಗಾಗಿ ಯಾವುದೇ ರೀತಿಯ ಕಾಂಪಿಟೇಷನ್ಸ್ ಇರಲಿ, ಯಾವುದೇ ರೀತಿಯ ಕ್ಲಾಸಸ್ ಇರಲಿ, ಅವನ್ನೆಲ್ಲ ಇವರು ನಮಗೆ ಇನ್ಫಾರ್ಮ್ ಮಾಡ್ತಾರೆ, ಗ್ರೂಪಲ್ಲಿ ಹಾಕ್ತಾರೆ. ನೀವು ನಮ್ಮ ಮಕ್ಕಳನ್ನ ಕರ್ಕೊಂಡೋಗಿ ಪಾರ್ಟಿಸಿಪೇಟ್ ಮಾಡಿಸ್ರಿ ಅಂತೇಳಿ ಬಹಳ ಎಂಕರೇಜ್ ಮಾಡ್ತಾರೆ. ಗಣೇಶ ಚತುರ್ಥಿ ಇಲ್ಲೆಲ್ಲ ಗಣಪತಿ ಕೂರಿಸಿದಾಗ ಅಲ್ಲಿ ಇದ್ರದ್ದು ಏನಿದೆ ಆ ಕಾಂಪಿಟೇಷನ್ಗಳು ಇಟ್ಟಿರ್ತಾರೆ, ಅಲ್ಲಿ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಆಮೇಲೆ ಕೆಲವೊಂದು ಎಲ್ಲೇ ಇರಲಿ ನಮಗೆ ಗೊತ್ತಿರಲ್ಲ, ಬಟ್ ಇವರೆಲ್ಲ ಇನ್ಫಾರ್ಮೇಶನ್ ಎಲ್ಲ ಕಲೆಕ್ಟ್ ಮಾಡಿ ಟಿವಿಗಳಲ್ಲಾಗಲಿ ಬೇರೆ ಕಡೆ ಆಗಲಿ ವಿತಿನ್ ಸಿಟಿಲೇ ಆಗುವಂಥದ್ದು ಎಲ್ಲದನ್ನು ಕೂಡ ನಮಗೆ ದಿನ ವಾಟ್ಸ್ಆಪ್ ಗ್ರೂಪಲ್ಲಿ ಯಾವ್ದಾರು ಫಂಕ್ಷನ್ಸ್ ನಡೀತಿಲ್ಲ, ಏನೇ ಇರಲಿ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ರಿ, ಅಲ್ಲಿ ಅವಕಾಶ ಇದೆ ಅಂದ್ರೆ ಅದನ್ನು ಉಪಯೋಗಿಸ್ಕೊಳ್ರಿ ಅಂತೇಳಿ ವಾಟ್ಸ್ಆಪ್ ಗ್ರೂಪಲ್ಲಿ ಅದನ್ನ ಹಾಕ್ತಾ ಇರ್ತಾರೆ. ಅದರಿಂದ ನಾವು ಕೆಲವೊಂದು ಕಡೆ ಎಲ್ಲ ಕರ್ಕೊಂಡು ಹೋಗಿದ್ವಿ, ಅಪ್ರಿಷಿಯೇಟ್ ಮಾಡಿದ್ದಾರೆ, ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲಿ ಕಲಿಸಿರ್ತೀರಾ, ಯಾವ ಸ್ಕೂಲಲ್ಲಿ ಕಲ್ತಿರೋದು, ಏನೊಂದು ಬಹಳ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ, ಮಾಡಿದ್ದಾರೆ ಅಂತೇಳಿ ತುಂಬಾ ಖುಷಿ ಆಗ್ತದೆ. ಕೆಲವೊಂದು ಕನ್ನಡ ಪದಗಳನ್ನೆಲ್ಲ ಕೇಳಿದಾಗ ಅವನ್ನೆಲ್ಲ ಹೇಳಿದಾಗ ಅವ್ರಿಗೆ ಬಹಳ ಖುಷಿಯಾಗಿ ಕೇಳಿದ್ದಾರೆ, ಇಂಪ್ರೆಸ್ ಆಗಿ ಯಾವ ಸ್ಕೂಲಲ್ಲಿ ಕಲಿಸ್ತಿದ್ದೀರಾ, ಇಷ್ಟೆಲ್ಲ ಕಲಿಸ್ತಿದಾರಾ, ತುಂಬಾ ಚೆನ್ನಾಗಿ ಕಲ್ತಿದ್ದಾರೆ ಹುಡುಗರು ಅಂತೇಳಿ ನಮ್ಮನ್ನ ಅಪ್ರಿಷಿಯೇಟ್ ಮಾಡಿದ್ದಾರೆ. ಮತ್ತೆ ಆನ್ಯುವಲ್ ಡೇ ಫಂಕ್ಷನ್ಸ್ಗಳು ತುಂಬಾ ಚೆನ್ನಾಗಿ ಕಂಡಕ್ಟ್ ಮಾಡ್ತಾರೆ. ವಿತ್ ಪೇರೆಂಟ್ಸ್ ಕೂಡ ಇನ್ವಾಲ್ವ್ ಮಾಡ್ಕೊಂಡು ಅವರು ಕಂಡಕ್ಟ್ ಮಾಡೋದ್ರಿಂದ ತುಂಬಾ ಖುಷಿ ಆಗ್ತಾ ಇದೆ. ನೀವು ಕೆಲವೊಂದ್ ಕಡೆ ಎಲ್ಲ ಪೇರೆಂಟ್ಸ್ ಗಳಿಗೆ ಏನು ಇದ್ ಮಾಡಕ್ಕೆ ಬಿಡಲ್ಲ, ಓನ್ಲಿ ಬರೇ ನಮ್ಮ ಮಕ್ಕಳು ಅಷ್ಟೇ ಇರಬೇಕು ಅಂತೇಳಿ ಇದ್ ಮಾಡ್ತಿರ್ತಾರೆ. ಅರ್ಧ ಜನ ಸೇರಿಸ್ಕೊಳ್ಳೋದು, ಅರ್ಧ ಜನ ಬಿಡೋದು, ಹಂಗೆಲ್ಲ ಇಲ್ಲ. ಎವ್ರಿ ಒನ್ ಶುಡ್ ಪಾರ್ಟಿಸಿಪೇಟ್ ಇನ್ ದಟ್ ಫಂಕ್ಷನ್ ಅಂತ ಹೇಳ್ತಾರೆ. ಎಲ್ಲರೂ ಆ ಫಂಕ್ಷನ್ ಅಟೆಂಡ್ ಮಾಡಬೇಕು, ಅದು ಎಲ್ಲರಿಗೂ ಕಂಪಲ್ಸರಿ ಅಂತಾರೆ. ಅದು ಖುಷಿ ಆಗುತ್ತೆ. ಯಾಕಂದ್ರೆ ಒಬ್ಬೊಬ್ಬರಿಗೆ ಸ್ಟೇಜ್ ಫಿಯರ್ ಅನ್ನೋದು ಇಲ್ಲಿಲ್ಲ ಅಂತಂದ್ರೆ ಅವ್ರ ಮುಂದೆ ಯಾವುದೇ ಸ್ಟೇಜ್ ಹಾಕಲಿ ಅವ್ರಿಗೆ ಯಾವುದೇ ರೀತಿಯ ಫಿಯರ್ ಅನ್ಸಲ್ಲ. ಅದು ಒಂದು ಇಲ್ಲೇ ಹಾಗೆ ರಿಟರ್ನ್ ಆಗ್ತಾ ಇದ್ದಾರೆ ಮಕ್ಕಳು. ನಮ್ಮ ಇದ್ರೊಳಗೆ ಹೇಳ್ಬೇಕು ಅಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಇದು ಅವ್ರ ಮುಂದಿನ ಫ್ಯೂಚರ್ ಅಲ್ಲಿ ಅಂತ ಹೇಳ್ಬೋದು. ನಾವು ಹೀಗೆ ಮಾಡಬೇಕು, ಹೀಗೆ ಮಾಡಿ ಅಂತ ಯಾವತ್ತೂ ಅವ್ರು ಹೇಳಿಲ್ಲ. ಒಟ್ಟು ಪಾರ್ಟಿಸಿಪೇಟ್ ಮಾಡ್ರಿ, ಪ್ರತಿಯೊಂದಕ್ಕೂ ನಾವು ಪ್ರೈಸಸ್ ಅನ್ನ ಇಡ್ತಾ ಇದೀವಿ, ನೀವೆಲ್ಲದಕ್ಕೂ ಪಾರ್ಟಿಸಿಪೇಟ್ ಮಾಡಿ ಅಂತೇಳಿ ನಮ್ಗೆ ಎನ್ಕರೇಜ್ ಮಾಡ್ತಾರೆ. ಪ್ರತಿಯೊಂದು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ಸ್ ಆಗಿರ್ಬೋದು, ಡ್ಯಾನ್ಸಸ್ಗಳಾಗಿರ್ಬೋದು, ನಿಮಗೆ ಸೋಲೋ ಆಗಾರ ಮಾಡಿ, ಗ್ರೂಪ್ ಡ್ಯಾನ್ಸ್ ಆರೋ ಮಾಡಿ, ಯಾವ್ದಾರು ಮಾಡಿ, ತುಂಬಾ ಪ್ರತಿಯೊಂದಕ್ಕೂ ಅವರು ಪ್ರೈಸಸ್ಗಳನ್ನ ಕೊಡ್ತಾರೆ. ಅದು ನಮ್ಗೆಲ್ಲರಿಗೂ ತುಂಬಾ, ಯಾಕಂದ್ರೆ ಒಂದ್ ಮಗು ಸಿಕ್ಕಿ ಇನ್ನೊಂದು ಮಗು ಸಿಕ್ಲಿಲ್ಲ ಅಂದ್ರೆ ತುಂಬಾ ಬೇಜಾರು ಮಾಡ್ಕೊಳ್ತಾರೆ. ಬಟ್ ಹಂಗಿಲ್ಲ, ಇಲ್ಲಿ ಎಲ್ಲರಿಗೂ ಕೂಡ ಪ್ರೈಸಸ್ ನ ಕೊಟ್ಟು ಅವ್ರನ್ನೆಲ್ಲ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಮಕ್ಕಳುಗಳು ಓದೋದನ್ನು ಸಹ ಅವರು ಕನ್ಸಿಡರ್ ಮಾಡ್ತಾರೆ. ಎಲ್ಲಾ ಇದ್ರೊಳಗೂ ಇರ್ತದೆ, ಪ್ಲೇ ಗ್ರೂಪ್ ಆಗಿರ್ಬೋದು, UKG ಆಗಿರ್ಬೋದು, LKG ಆಗಿರ್ಬೋದು, ಅದ್ರ ಪ್ರೈಸ್ಗಳ ಮೂಲಕ ಅವ್ರನ್ನ ಪ್ರೋತ್ಸಾಹಿಸೋದು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ ಈ ಸ್ಟೇಜ್ ಅಲ್ಲಿ. ಯಾಕಂದ್ರೆ ಅವರಿಗೆ ಇದೇ ಒಂದು ಇದು 4 ಜನದ ಜೊತೆ ಮುಂದೆ ತಗೊಂಡ್ರೆ ಅದೊಂಥರ ಖುಷಿನೇ, ಆ ಫೀಲಿಂಗೇ ಬೇರೆ ಇರ್ತದೆ. ಹಾಗಾಗಿ ಪ್ರತಿಯೊಂದಕ್ಕೂ ಯಾರೇ ಇರಲಿ, ಎಷ್ಟು ಚೆನ್ನಾಗಿ ಮಾಡಲಿ, ಸುಮ್ಮನೆ ಬಂದು ಅವ್ರ ಸ್ಟೇಜ್ ಮೇಲೆ ನಿಂತು ಹೋದ್ರು ಕೂಡ ಅವ್ರಿಗೆ ಪ್ರೈಸ್ಗಳನ್ನ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಮಕ್ಕಳು ಆ ಒಂದು ಫಿಯರ್ನ ಹೋಗುವಷ್ಟು ಇನ್ಸ್ಪೈರ್ ಮಾಡಕ್ಕೋಸ್ಕರ ಅವರು ಇದನ್ನ ಮಾಡ್ತಾ ಇದ್ದಾರೆ. ಜಡ್ಜಸ್ಗಳನ್ನು ಅಷ್ಟೇ, ಒಳ್ಳೊಳ್ಳೆ ಜಡ್ಜಸ್ಗಳನ್ನ ಕರ್ಕೊಂಡ್ ಬರ್ತಾರೆ. ಅವರು ಕಾರ್ಯಕ್ರಮ ಸ್ಟಾರ್ಟ್ ಆದಾಗಿಂದ ಮುಗಿಯೋ ತನಕ ನಮ್ಮ ಜೊತೆಲೇ ಇದ್ದು ನಮಗೂ ಕೂಡ ಕೆಲವೊಂದು ಗೈಡ್ಲೈನ್ಸ್ ಗಳನ್ನ ಕೊಟ್ಟು ಹೋಗ್ತಾರೆ. ಮತ್ತೆ ನಾವು ನಮ್ಮ ಪಕ್ಕದ ಮನೆ ಇವ್ರು ಕರ್ಕೊಂಡ್ ಬಂದಾಗ ಅವರು ಎಷ್ಟು ಕ್ಯೂರಿಯಸ್ ಇಂದ ಇಷ್ಟೆಲ್ಲ ಪ್ರೋಗ್ರಾಮ್ಗಳು ನಡೆಸ್ತಾರೆ, ಇಷ್ಟೆಲ್ಲ ಪ್ರೋಗ್ರಾಮ್ಗಳು ಮಾಡ್ತಾರೆ ಅನ್ನೋ ಒಂದು ಅಭಿಪ್ರಾಯ ಕೂಡ ಅವರು ತಿಳಿಸ್ತಾ ಇದ್ದಾರೆ. ಈ ಕೂಡಲೇ ಬನ್ನಿ, ನಿಮ್ಮ ಮಕ್ಕಳನ್ನ ಅಡ್ಮಿಷನ್ ಮಾಡಿಸ್ರಿ. ಥ್ಯಾಂಕ್ ಯು.